ಎಲ್ಲರಿಗೂ ಆ್ಯಂಡ್ ಇದು ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಅಂದರೆ ಟೆಲಿಕಾಸ್ಟ್ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ತುಂಬ ಜನ ರೆಕಗ್ನೈಸ್ ಮಾಡಿದ್ದಾರೆ ನನ್ನನ್ನು. ಮಾಡಿ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಮೆಡಿಕಲ್ ಸ್ಟೋರ್ಗೆ ಬರೋ ಕಸ್ಟಮರ್ಸ್ ಆಗಿರ್ಬೋದು, ತುಂಬ ಜನ ರೆಕಗ್ನೈಸ್ ಮಾಡಿ ಅಪ್ಪ ಅಮ್ಮನ ಹತ್ರ ಆಗಿರ್ಬೋದು, ನನಗೆ ಮೆಸೇಜ್ ಆಗಿರ್ಬೋದು, ಆಮೇಲೆ ತುಂಬ ಟ್ರಾಲ್ ಪೇಜಸ್ಸಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಹಾಕೊಂಡಿದ್ದಾರೆ. ನಿಜವಾಗ್ಲೂ ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅದು ಬಂದು ಹೋದ್ಮೇಲೆ ಲಕ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಇವತ್ತು ಕೂಡ ನಾನು ಅದನ್ನು ಕೈಯಲ್ಲೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏನೋ ಚೆನ್ನಾಗಿ ಒಂದೊಳ್ಳೆ ವೈಬ್ ಇದೆ ನನಗೆ. ಆ್ಯಂಡ್ ತುಂಬ ಜನ ಹೇಳಿದ್ದಿದೆ, ಅಯ್ಯೋ ಏನಪ್ಪ ಹೋಗಿದ್ದೆ ಕಾಣಿಸಿಲ್ಲ, ಏನು ಹಾಕಿದಳೋ ಏನೋ ಅಂತ. ಈ ಜನ ಎಷ್ಟು ಮಟ್ಟಿಗೆ ಹುರ್ಕೊಂಡ್ಬಿಡ್ತಾರೆ ಅಂದರೆ, ಯಪ್ಪ ನನಗಿಷ್ಟು ಫ್ರೆಂಡ್ಸ್ ಆಗಿಬಿಟ್ಟೆ ಇಷ್ಟೊಂದು ಜನ ಹುರ್ಕೋತಾರಲ್ಲ ಅಂತ ಅನಿಸುತ್ತೆ. ಅವ್ರಿಗೆಲ್ಲ ಒಂದು ಒಳ್ಳೆ ರಿಸಲ್ಟ್ ಇದು ನಾನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನಾನೇನು ಸುಮ್ಮನೆ ಹೋಗಿರಲಿಲ್ಲ. ಆ್ಯಂಡ್ ಇಷ್ಟೇ. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಬಂದರೆ ಮೋರ್ ದೆನ್ 6 to 7 hours ಒಳಗಿದ್ವಿ. ಎಲ್ಲರೂ ತುಂಬ ಹತ್ತಿರದಿಂದ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಇದು ತುಂಬ ಜನಕ್ಕೆ ಅವಕಾಶ ಸಿಗಲ್ಲ ಒಳಗಡೆ ಹೋಗೋವಂಥ ಅವಕಾಶ. ಇದರಲ್ಲಿ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಹೋಗ್ತೀನಿ ಒಳಗೆ ಅವಕಾಶ ಸಿಗುತ್ತೆ ಒಂದು ದಿನಕ್ಕೆ ಅಂತ. ಫೋನ್ ಇಲ್ಲದೆ ನಿಜವಾಗ್ಲೂ ಅವರಿದ್ದಾರೆ. ಇದೆಂಥ ಸಹ ಸ್ಕ್ರಿಪ್ಟೆಡ್ ಶೋ ಅಲ್ಲವೇ ಅಲ್ಲ. ನಾನು ಖಂಡಿತವಾಗ್ಲೂ ಶ್ಯೂರಾಗಿ ಹೇಳ್ತೀನಿ, ಫೋನ್ ಇಲ್ಲದೆ ಇದ್ದಾರೆ. ಈವನ್ ನಾವು ಒಳಗೆ ಎಂಟರ್ ಆಗೋಕ್ಕಿಂತ ಮುಂಚೆನೇ, ಅಂದರೆ 3 hours ಮುಂಚೆನೇ ಫೋನ್ ಇಸ್ಕೊಂಡ್ಬಿಟ್ಟಿದ್ರು. ಈವನ್ ತುಂಬ ಜನ ಮಾತಾಡೋದು ನೋಡಿದ್ದೀನಿ, ಸ್ಕ್ರಿಪ್ಟು ಅದು ಇದು ಅಂತೆಲ್ಲ. ಬಟ್ ನೋ, ಯಾವುದೇ ರೀತಿ ಸ್ಕ್ರಿಪ್ಟ್ ಶೋ ಅಲ್ಲ ಇದು. ರಿಯಲ್ಲಾಗಿ ಪಾಪ ಅವರಷ್ಟು ದಿನ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಬಿಟ್ಟಿರ್ತಾರೆ. ಆ್ಯಂಡ್ ನನಗೆ 3 hours ಫೋನ್ ಇಸ್ಕೊಂಡಿದ್ದಕ್ಕೆ ತಲೆಲ್ಲನೂ ಬಂದುಬಿಟ್ಟಿತ್ತು. ಅದಾದಮೇಲೆ ಒಳಗೆ ಎಂಟರ್ ಆದ್ವಿ ಮನೆ ಒಳಗೆ. ಸೊ ಅವಾಗ ಸ್ವಲ್ಪ ಅವನ್ನೆಲ್ಲ ನೋಡಿದ್ಮೇಲೆ ಕಾಮಾಗಿ ಎಲ್ಲ ಕಮ್ಮಿ ಆಗ್ತಾ ಬಂತು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ, ಯಾರ್ಯಾರು ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಹಾಕಿದ ತಕ್ಷಣ ನನಗೆ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು, ಎಕ್ಸ್ಪೀರಿಯನ್ಸ್ ವೀಡಿಯೋಸ್ ಹಾಕಿ ಅಂತ. ನಾನು ಟೆಲಿಕಾಸ್ಟ್ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡು ಹಾಕಿಲ್ಲ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ರೆಕಗ್ನೈಸ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ ನನಗೆ ಇವಾಗಂತೂ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೈ ಇಂಟ್ರೆಸ್ಟಿಂಗ್ ವೀಡಿಯೋ. ಆ್ಯಂಡ್ ಸಿಂಚನಾ ಮೋಹನ್ 28 ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್. ಆದಷ್ಟು ಡೈಲಿ ನಾನು ರೀಲ್ಸ್, ಕಾಂಟೆಂಟ್ ವೀಡಿಯೋಸ್ ಪ್ರತಿಯೊಂದೂ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಏನಾದರೂ. ಸೊ ಆ ಅಕೌಂಟ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮುಂದಿನ ಒಂದು ಇಂಟ್ರೆಸ್ಟಿಂಗಲ್ಲಿ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ. ತಿಡಿಲಾಗಿ ಕಂಡ ನೀನು ಜಗ ಬೆಳಗೋ ದೀಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಏನು ಬ್ಯಾಂಡ ದೇವ್ರದು ಆಯಿತು ತಗೋ. ಓಕೆ ಬಾಯ್. ಥ್ಯಾಂಕ್ ಯು ಮಾ. ಕೈಯಲ್ಲಿ ಬ್ಯಾಂಡ್ ಕೇಳಿದ್ರು ಕೊಟ್ಟೆ.